ಬೆಂಗಳೂರಿನ ಮಳೆಹಾನಿ ಪ್ರದೇಶಗಳಿಗೆ ಸಿಎಂ ಮತ್ತು ಡಿಸಿಎಂ ಇವತ್ತು ಭೇಟಿ ಕೊಡ್ತಾ ಇದ್ದಾರೆ. ಪ್ರಮುಖವಾದಂತಹ ಕೆಲವು ಬಡಾವಣೆಗಳಿಗೆ ಭೇಟಿ ಕೊಟ್ಟು ಹಾನಿ ಯಾಕಾಗಿದೆ, ಸರಿಪಡಿಸುವ ರೀತಿ ಹೇಗೆ ಅಂತಕ್ಕಂಥದ್ರ ಬಗ್ಗೆ ಅವರು ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಮಳೆಹಾನಿ ಪ್ರದೇಶಗಳಿಗೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಇವತ್ತು ಭೇಟಿ ಕೊಡ್ತಾ ಇದ್ದಾರೆ. ಈಗ ರೈಟ್ ನೌ HBR ಲೇಔಟ್ನಲ್ಲಿ ಸಿಎಂ ಮಳೆಹಾನಿ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಮಳೆಹಾನಿ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಸಿಎಂ ಮತ್ತು ಡಿಸಿಎಂ. ಎಲ್ಲರೂ ಕೇಳ್ಕೊತಾ ಇರೋದು ಒಂದೇ, ನಮಗೊಂದು ಶಾಶ್ವತ ಪರಿಹಾರವನ್ನು ಕಲ್ಪಿಸ್ಕೊಡಿ. ಪ್ರತಿ ಬಾರಿ ಮಳೆಗಾಲದಲ್ಲೂ ನಾವು ಇದೇ ರೀತಿ ಸಫರ್ ಆಗ್ತೀವಿ, ಏನಾದರೂ ಒಂದು ಶಾಶ್ವತ ಪರಿಹಾರ ಕೊಡಿ ಅಂತ. ಬಟ್ ಏನು ಪರಿಹಾರ ಕೊಡ್ತಾರೆ? ನಿಮಗೆ ಸಮಸ್ಯೆಗಳು ಒಂದಲ್ಲ ಎರಡಲ್ಲ. ಮೊದಲನೇದಾಗಿ ಮೆಟ್ರೋದವರಿಂದ ತುಂಬ ಸಮಸ್ಯೆ ಆಗಿದೆ, ಮೆಟ್ರೋ ಕಾಮಗಾರಿಯಿಂದ. ಸೊ ಅದನ್ನೆಲ್ಲ ಸರಿಪಡಿಸಬೇಕು. ಈಗ ಇಂಜಿನಿಯರ್ಗಳು ಏನು ಹೇಳ್ತಾರೆ ಅದಕ್ಕೆ ಮುಖ್ಯಮಂತ್ರಿಗಳು ಎಸ್ ಅಂತಾರಾ ಇಲ್ವಾ ಅಂತಕ್ಕಂಥದ್ದು ನೋಡಬೇಕು. ಪರಿಹಾರ ಕೊಡಬೇಕು ಅಂತಂದರೆ ಮತ್ತೆ ಈ ರೀತಿ ಸಮಸ್ಯೆಗಳು ಬರಬಾರ್ದು. ಮುಖ್ಯವಾಗಿ ರಾಜಕಾಲುವೆಗಳನ್ನ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕಾಗುತ್ತೆ, ಒಳಚರಂಡಿ ವ್ಯವಸ್ಥೆಯನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಅದಕ್ಕೆ ಏನೆಲ್ಲ ಬೇಕು ಆ ಕೆಲಸಗಳಾಗಬೇಕು. ಒಂದು ಮಳೆ ಎರಡು ಮಳೆಯನ್ನು ಬೆಂಗಳೂರು ತಡೆಯಲ್ಲ ಅಂತಂದರೆ ಹೆಂಗೆ? ಬೆಂಗಳೂರಿನಲ್ಲಿ ಮೂಲ ಸೌಕರ್ಯಗಳೇ ಇತ್ತೀಚೆಗೆ ಸಿಗ್ತಾ ಇಲ್ಲ ಜನರಿಗೆ. ಹಾಗಾಗಿ ಬೇರೆ ದಾರಿ ಇಲ್ಲ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಭೇಟಿಯಾಗಿ ಆಯಾ ಕ್ಷೇತ್ರಕ್ಕೆ ಹೋದಾಗ ಆ ಕ್ಷೇತ್ರಗಳ ಮಂತ್ರಿಗಳು MLAಗಳು ಯಾರಿದ್ದಾರೆ ಅವ್ರಿಗೆ ಸ್ವಲ್ಪ ಡೈರೆಕ್ಷನ್ಸ್ ಕೊಡಬೇಕು. ಮತ್ತು ಮುಖ್ಯವಾಗಿ ಹಣ ಬಿಡುಗಡೆ ಮಾಡಬೇಕು. ನೀವು ದುಡ್ಡು ಬಿಡುಗಡೆ ಮಾಡಲಿಲ್ಲ ಅಂತಂದರೆ ಮುಖ್ಯಮಂತ್ರಿಗಳ ಈ ಭೇಟಿ ವೇಸ್ಟ್ ಆಗಿಬಿಡುತ್ತೆ. ಈ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಉಪಮುಖ್ಯಮಂತ್ರಿಗಳು ಬಂದಿದ್ದಾರೆ ಅಂತಂದರೆ ಪಾಪ ಜನ ಏನೋ ನಿರೀಕ್ಷೆಗಳನ್ನ ಇಟ್ಕೋತಾರೆ. ಅವ್ರು ಬಂದಿದ್ದಾರಪ್ಪ, ಯಾಕೆಂದರೆ ಇನ್ನೂ ಮುಂಗಾರು ಆರಂಭ ಆಗಿಲ್ಲ, ಇದು ಪೂರ್ವ ಮುಂಗಾರಿನ ಅಬ್ಬರ. ಸೊ ಮುಂಗಾರಿಗಾದರೂ ನಮಗೇನಾದರೂ ಪರಿಹಾರ ಸಿಗುತ್ತಾ ಅಂತ ಆಸೆ ಕಣ್ಗಳಿಂದ ಪಾಪ ಅಲ್ಲಿನ ಜನ ಕಾಯ್ತಾ ಇದ್ದಾರೆ. ಇವತ್ತು ಬೆಳಗ್ಗೆಯಿಂದ ಮಾನ್ಯತಾ ಟೆಕ್ ಪಾರ್ಕು ಮತ್ತು ಇವಾಗ HBR ಲೇಔಟು, HSR ಲೇಔಟ್ ಎಲ್ಲ ಕಡೆ ಭೇಟಿ ಕೊಡ್ತಾ ಇದ್ದಾರೆ ಅವರು. ಹಾಗೆಯೇ ಆ ಸಾಯಿ ಲೇಔಟ್ ಎಲ್ಲ ಕಡೆ ಹೋಗಬೇಕು. ಏನು ಸಮಸ್ಯೆ ಆಗಿದೆ, ಸಮಸ್ಯೆ ಆಗಿರೋದು ಎಲ್ರಿಗೂ ಗೊತ್ತು, ಪರಿಹಾರ ಏನು ಅದನ್ನು ಹೇಳಿ ಫಸ್ಟು. ಆ ನೀರು ಅಲ್ಲಿ ಆ ಥರ ನಿರಂತರವಾಗಿ ನಿಂತ್ಕೊಳ್ಳೋದಕ್ಕೆ ಕಾರಣ ಏನು? ನೀರು ಸರಾಗವಾಗಿ ಹರಿದೋಗೋದಕ್ಕೆ ಏನು ಮಾಡಬೇಕು? ಇಷ್ಟೇ ವಿಚಾರ ಬೇಕಾಗಿರೋದಿಲ್ಲಿ. ಸೊ ಅದನ್ನು ಮುಖ್ಯಮಂತ್ರಿಗಳು ಯಾವ ರೀತಿ ಕಲ್ಪಿಸ್ಕೊಡ್ತಾರೆ. ಆಮೇಲೆ DCM ಕೂಡ ಇದ್ದಾರೆ, ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಅವರೇನೆ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸ್ಥಾಪಕರು ಹಾಗೆ ನೋಡೋಕ್ಕೆ ಹೋದರೆ. ಸೊ ಹಾಗಿದ್ದಾಗ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾದ ಹಣವನ್ನು ಬಿಡುಗಡೆ ಮಾಡಬೇಕು. ಆಮೇಲೆ ಈಗಾಗಲೇ ಕೆಲವರು ಮನೆಗೆಲ್ಲ ನುಗ್ಗಿದೆಯಲ್ಲ, ನೀರು ನುಗ್ಗಿ ಹಾನಿಯಾಗಿದೆಯಲ್ಲ, ಪರಿಹಾರ ಕೊಡಬೇಕು ಅವರಿಗೆಲ್ಲ. ಪ್ರಾಕೃತಿಕ ವಿಕೋಪನೆ ನಿಜ, ಆದರೂ ಸರ್ಕಾರ ಜನರಿಗೆ ಸ್ಪಂದಿಸಬೇಕು. ಇಲ್ಲಾಂದರೆ ಸರ್ಕಾರಗಳು ಯಾಕೆ ಬೇಕು ಅಂತ ಜನ ಪ್ರಶ್ನೆ ಮಾಡ್ತಾರೆ. ಆ ರಾಜಕಾಲುವೆ ಮೇಂಟೈನ್ ಮಾಡೋ ಸಮಿತಿ ಇದೆಯಲ್ಲ, ಸಮಿತಿಯವರು ಯಾರು ಕರ್ಕೊಂಬನ್ನಿ ಫಸ್ಟ್. ಕಳೆದ 4-5 ತಿಂಗಳು ಬೇಸಿಗೆ ಸಂದರ್ಭದಲ್ಲಿ ಏನು ಮಾಡ್ತಿದ್ರು? ರಾಜಕಾಲುವೆ ಹೂಳು ಯಾಕೆ ಎತ್ತಿಲ್ಲ, ಒತ್ತುವರಿ ತೆರವನ್ನು ಯಾಕೆ ಮಾಡಿಲ್ಲ? ಅದೆಲ್ಲ ಕರೆಕ್ಟಾಗಿದ್ದಿದ್ರೆ ಇವತ್ತಿನ ದಿನ ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಎಲ್ಲದಕ್ಕೂ ಮೂಲ ಕಾರಣ ರಾಜಕಾಲುವೆ, ಅದರ ಮೇಂಟೆನೆನ್ಸ್. ಅದಾಗಲಿಲ್ಲ ಅಂತಂದರೆ ಪ್ರತಿ ವರ್ಷವೂ ನಮ್ಮ ಬೆಂಗಳೂರಿಗೆ ರಬ್ಬರ್ ಬೋಟ್ ತರಲೇಬೇಕಾಗುತ್ತೆ ಕೆಲವು ಏರಿಯಾಗಳಿಗೆ. ಮೊದಲು ಅನಾದಿ ಕಾಲದಲ್ಲಿ ನಿಮಗೆ ಬೆಂಗಳೂರನ್ನ ಕಟ್ಟಿರುವಂತಹ ಕೆಲವು ಹಳೇ ಏರಿಯಾಗಳಿದೆಯಲ್ಲ, ಅಲ್ಲೆಲ್ಲೂ ಸಮಸ್ಯೆಗಳು ಬರಲ್ಲ ನೋಡಿ. ಬೇಕಾದರೆ ಉದಾಹರಣೆಗೆ ಮಲ್ಲೇಶ್ವರಂನಲ್ಲಿ ಸಮಸ್ಯೆ ಬರಲ್ಲ, ಹಾಗೆಯೇ ನಿಮಗೆ ಸದಾಶಿವನಗರದಲ್ಲಿ ಸಮಸ್ಯೆ ಬರಲ್ಲ. ಕೆಲವು ಏರಿಯಾಗಳನ್ನ ಮೊದಲೇ ಸೈಂಟಿಫಿಕ್ಕಾಗಿ ಕಟ್ಟಿದ್ದಾರೆ, ಕರೆಕ್ಟಾಗಿ ಮೇಂಟೈನ್ ಮಾಡಿದ್ದಾರೆ. ಆದರೆ ಆಮೇಲೆ ಹುಚ್ಚುಚ್ಚಾಗಿ ಬೆಂಗಳೂರು ಬೆಳೀತಾ ಹೋಯ್ತಲ್ಲ, ಅಲ್ಲಿ ನಿಮಗೆ ಮೂಲ ಸೌಕರ್ಯಗಳನ್ನು ಕಲ್ಪಿಸ್ಕೊಟ್ಟಿಲ್ಲ. ಅದಕ್ಕೋಸ್ಕರನೇ ಈ ರೀತಿ ಸಮಸ್ಯೆ ಆಗ್ತಿರೋದು. ಹಾಗಾಗಿ ಇವಾಗ ಮುಖ್ಯಮಂತ್ರಿಗಳ ಭೇಟಿ ಎಷ್ಟು ಸಹಾಯ ಆಗುತ್ತೆ ಪಾಪ ಜನರಿಗೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂತಹ ಪ್ರಶ್ನೆ. ಇವತ್ತು ಮಳೆ ಹಾನಿ ಪ್ರದೇಶಗಳಿಗೆ CM DCM ಭೇಟಿ ಕೊಟ್ಟಿದ್ದಾರೆ. ಸದ್ಯಕ್ಕೆ ಅವರು HBR ಲೇಔಟ್ನಲ್ಲಿ ಮಳೆ ಹಾನಿಯ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಈಗ ನಿನ್ನೆ ಮೊನ್ನೆ ಎಲ್ಲ ನಾವು ಕೆಲವು ಮನೆಗೆ ಹೋದ್ವಲ್ಲ, ಅವರೆಲ್ಲ ಪಾಪ ಹತ್ಕೊಂಡು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡ್ರಲ್ಲ, ಅಲ್ಲಿಗೆ ಹೋಗಬೇಕು. ಅವ್ರ ಮನೆಗಳಿಗೆ ಹೋಗಬೇಕು ಮುಖ್ಯಮಂತ್ರಿಗಳು, ಅವ್ರ ಮನೆ ಪರಿಸ್ಥಿತಿ ನೋಡ್ಬೇಕು ಹೆಂಗಿದೆ ಅಂತ. ನಮ್ಗೆ ಯಾರು ಆಶ್ವಾಸನೆ ಬೇಕಾಗಿಲ್ಲ, ಎಲ್ಲರಿಗೂ ಒಂದೊಂದು ವಿಷಯ ಕೊಟ್ಬಿಡಿ, ಎಲ್ಲರೂ ಕುಡಿದು ಮಲ್ಬಿಡ್ತೀವಿ ಅಷ್ಟೇ, ಅಲ್ಲಿಗೆ ಸೊಲ್ಯೂಷನ್ ಸಾಲ್ವ್ ಆಗ್ಬಿಡುತ್ತೆ. ಹಳೆ BDG ಲೇಔಟ್ ಇದು 86-87 ಅಲ್ಲಿ ಆಗಿರೋದು BDA ಲೇಔಟ್ ಇದು. ಈಗ ನೋಡಿ ಕಂಡೀಷನ್ ಹೇಗಿದೆ ಅಂದರೆ ಒಂದು ಪ್ರೈವೇಟ್ ಕಾಲೋನಿ ಇದಕ್ಕಿಂತ ಚೆನ್ನಾಗಿರುತ್ತೆ.
ಮಾತುಗಳು ಅದು ಆ್ಯಕ್ಚುಲಿ ನಮಗೆ ಬರೀ ನೀವು ಸಮಾಧಾನ ಮಾಡಿಬಿಟ್ಟು ಹೋದರೆ ಆಗಲ್ಲ ಅಂತ. ಅವರು ಅಷ್ಟು ಕಷ್ಟಪಟ್ಟಿದ್ದಾರೆ, 3-4 ದಿನಗಳಲ್ಲಿ ಅಷ್ಟು ಕಷ್ಟಪಟ್ಟಿದ್ದಾರೆ. ಮುಂದೆ ಬರ್ತಕ್ಕಂಥ ಮುಂಗಾರು ಮಳೆ, ಅದಾದಮೇಲೆ ಹಿಂಗಾರು, ಗತಿ ಏನು ನಮಗೆ? ನಾವು ಹೆಂಗೆ ಬದುಕಬೇಕಿಲ್ಲಿ ಅಂತ. ಅವ್ರು ಯಾರೋ ಹೇಳ್ತಾ ಇದ್ದಾರೆ 86-87ನಲ್ಲಿ ಆಗಿರೋ ಬಿ ಡಿ ಎ ಲೇಔಟ್ ಇದು ಅಂತ. ಹಾಗಾದರೆ 86-87 ಬಿ ಡಿ ಎ ಲೇಔಟ್ನಲ್ಲಿ ಏನೂ ಇಲ್ಲ ಮೂಲಸೌಕರ್ಯ. ಗೆದ್ದಳ್ಳಿ ಅಂತ ಮಾಡ್ತಾ ಇದ್ದೀವಿ. HBR ಲೇಔಟ್ನಲ್ಲಿ ಮುಖ್ಯಮಂತ್ರಿಗಳು ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಟ್ಟಿರೋದನ್ನು ತಾವು ಗಮನಿಸ್ತಾ ಇದ್ದೀರಾ ನೋಡಿ. ಇದು ಕೂಡ ರಾಜಕಾಲುವೆ, ನೀವು ನೋಡ್ತಾ ಇರೋದು ರಾಜಕಾಲುವೆಗಳಲ್ಲೇ ನೀರು ಹರಿತಾ ಇಲ್ಲ, ಹೂಳು ತೆಗೆದಿಲ್ಲ, ಅದು ಸಮಸ್ಯೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಜನ ಪಾಪ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಉಪಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ನಮ್ಮ ಸಮಸ್ಯೆಗೇನೋ ಶಾಶ್ವತ ಪರಿಹಾರ ಸಿಕ್ಬಿಡುತ್ತೆ, ಇವತ್ತಿನ ದಿನ ಎಲ್ಲವೂ ಕೂಡ ರೆಡಿ ಆಗಿಬಿಡುತ್ತೆ ಅಂತ ಆಸೆ ಕಣ್ಗಳಿಂದ ನೋಡ್ತಾ ಇದ್ದಾರೆ. ಈಗ ಬೆಳಗ್ಗೆಯಿಂದ CM DCM ಹೋಗಿರೋ ಏರಿಯಾಗಳಲ್ಲಿ ಪರಿಹಾರಕ್ಕೆ ಏನಾದರೂ ಸೂಚನೆ ಕೊಟ್ಟಿದ್ದಾರಾ? ಈಗ ಅವ್ರು ಬಂದಿರೋದ್ರಿಂದ ಏನಾದರೂ ಉಪಯೋಗ ಆಗ್ತಾ ಇದೆಯಾ ಅಥವಾ ಸುಮ್ಮನೆ ಬಂದು ಹೋಗ್ತಾ ಇದ್ದಾರಾ ಅಂತ? ಅರವಿಂದ್, CM ಮತ್ತೆ DCM ಅವರು ಈಗ ನಗರ ಪ್ರದಕ್ಷಿಣೆಯನ್ನ ಕೈಗೊಂಡಿದ್ದಾರೆ. ಪ್ರತಿ ಬಾರಿ ಕೂಡ ಈ ಹಿಂದೆನೂ ಕೂಡ ಇದೇ ಪ್ರದೇಶಕ್ಕೆ CM ಅವರು ಭೇಟಿ ಕೊಟ್ಟಿದ್ರು, ಭೇಟಿ ಕೊಟ್ಟು ಪರಿಹಾರ ಮಾಡಿ ಅಂತ ಹೇಳಿದ್ರು, ಆಗಿರಲಿಲ್ಲ. ಈ ಬಾರಿ ಸಮಸ್ಯೆಯನ್ನ ಪರಿಹಾರ ಮಾಡಿ ಅಂತೇಳಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಧಿಕಾರಿಗಳಿಗೆ ಸೂಚನೆ ಕೊಟ್ಟ ಬಳಿಕ ಏನಾದರೂ ಆಗುತ್ತಾ ಇಲ್ವಾ, ಬರೀ ಇದೇ ಸುಮ್ಮನೆ ಒಂದು ಸಿಟಿ ರೌಂಡ್ಸ್ ಅನ್ನೋ ರೀತಿಯಲ್ಲಿ ಆಗತ್ತೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ. HBR ಲೇಔಟ್ನಲ್ಲಿ ಈಗಷ್ಟೇ ಮುಖ್ಯಮಂತ್ರಿಗಳು ಮುಗಿಸ್ಕೊಂಡು ರೈಲ್ವೆ ಕಾಮಗಾರಿ ಕಡೆ ಹೊರಟಿರುವಂಥದ್ದು. ಇದು ರಾಜಕಾಲುವೆಯಿಂದಾಗಿ ಭಾರಿ ಸಮಸ್ಯೆ ಆಗ್ತಾ ಇತ್ತು, ಅಲ್ಲೆಲ್ಲ ಕೂಡ ಒಡೆದೋಗಿದೆ, ಗಮನಿಸ್ತಾ ಹೋಗ್ತಾ ಇದ್ದೀರಾ. ಆ ನೀರೆಲ್ಲವೂ ಕೂಡ ರಿವರ್ಸ್ ಆಗಿ ಇಲ್ಲಿರುವಂಥ ಬಡಾವಣೆಗಳಿಗೆ ಹೋಗ್ತಾ ಇತ್ತು. ಇದು PDA ಲೇಔಟ್. ಈ PDA ಲೇಔಟ್ ಅನ್ನ BBMP ವ್ಯಾಪ್ತಿಗೆ ಕೊಡಿ, ಮತ್ತೆ ರಸ್ತೆಗಳನ್ನ ಮಾಡ್ತೇವೆ, ಸರಿಪಡಿಸ್ತೇವೆ ಅಂತೇಳಿ DCM ಅವರು BDA ಆಯುಕ್ತರಂತ ಜಯರಾಮ್ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ರು. BBMP ವ್ಯಾಪ್ತಿಗೆ ತೆಗೆದುಕೊಂಡ ಬಳಿಕ ಏನಾದರೂ ಈ ಸಮಸ್ಯೆ ಬಗೆಹರಿಯುತ್ತೆ, ಮತ್ತೆ ಬೃಹತ್ ನೀರುಗಾಲುವೆಗಳನ್ನು ಸರಿಯಾದ ರೀತಿಯಲ್ಲಿ ಸರಿಪಡಿಸುವಂಥದ್ದು, ರೈಲ್ವೆ ಕಾಮಗಾರಿಯನ್ನು ಬೇಗ ಮುಗಿಸಿ ಇಲ್ಲಿ ನೀರು ಹೊರಗಡೆ ಬರ್ತಂತೆ ತಡೆಗೋಡೆ ನಿರ್ಮಾಣ ಮಾಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದೇನಾದರೂ ಆಗುತ್ತಾ, ಪರಿಹಾರ ಸಿಗುತ್ತಾ ಇಲ್ವ ಅಂತೇಳಿ ಕಾದು ನೋಡಬೇಕಾಗಿದೆ. ಪ್ರತಿ ಬಾರಿ ಕೂಡ ಭೇಟಿ ಕೊಟ್ಟಾಗ ಪರಿಹಾರ ಮಾಡಿಕೊಡ್ತೇವೆ, ಏನೋ ಒಂದು ಮಾರ್ಗೋಪಾಯಗಳನ್ನು ಕಂಡುಕೊಳ್ತೇವೆ ಅಂತೇಳಿ ಹೇಳ್ತಾರೆ. ಅದರಲ್ಲಿ ಕೆಲವೊಂದಿಷ್ಟು ಆಗಿವೆ, ಕೆಲವೊಂದಿಷ್ಟು ಆಗಿಲ್ಲ. ಈ ಬಾರಿಯ ನಗರ ಪ್ರದಕ್ಷಿಣೆ ಆದರೂ ಕೂಡ ಜನರ ಕಷ್ಟಗಳಿಗೆ ಆಗುತ್ತಾ ಅಥವಾ ಇಲ್ಲ ಎನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಲೋಕೇಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಇದು ಸಿಟಿ ರೌಂಡ್ಸು ಹೆಸರಿಗಷ್ಟೇ ಸಿಟಿ ರೌಂಡ್ಸ್ ಆದರೆ ಪ್ರಯೋಜನ ಇಲ್ಲ. ಯಾಕೆಂದರೆ ಇದು ಇವತ್ತು ಹುಟ್ಕೊಂಡಿರೋ ಸಮಸ್ಯೆ ಅಲ್ಲ, ಮುಖ್ಯಮಂತ್ರಿಗಳಿಗೆ ಇದು ಅರ್ಥ ಆಗಬೇಕು. DK ಶಿವಕುಮಾರ್ ಗೊತ್ತು ಇವೆಲ್ಲ, ಕಳೆದ ವರ್ಷ ಏನೇನಾಗಿತ್ತು, ಅದೇ ಸಮಸ್ಯೆಗಳು ಅದೇ ಏರಿಯಾಗಳಲ್ಲಿ ಯಾಕೆ ರಿಪೀಟ್ ಆಗ್ತಾ ಇದೆ. ಪ್ರಾಬ್ಲಮ್ ಗೊತ್ತು, ಸೊಲ್ಯೂಷನ್ ಗೊತ್ತು, ಬಟ್ ಅದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಆ ಕಾರ್ಯರೂಪಕ್ಕೆ ತಂದರೆ ಮಾತ್ರ ಇವರ ನಗರ ಪ್ರದಕ್ಷಿಣೆ ಅಂತಕ್ಕಂಥದ್ದು ಫಲಪ್ರದವಾಗುತ್ತೆ. ಅದರ್ವೈಸ್ ಬಂದ ಪುಟ್ಟ ಹೋದ ಪುಟ್ಟ ಅನ್ನೋ ಹಂಗೆ ಆಗುತ್ತೆ ಅಷ್ಟೇ, ಏನು ಪ್ರಯೋಜನ ಆಗಲ್ಲ. ಪ್ರತಿ ರೇಣಿಗೂ ಇದೇ ಪ್ರಾಬ್ಲಮ್ ಸರ್. ನಾವು ಆಗೋಗಿದೆ. ವಿ ಆರ್ ಫ್ರಸ್ಟ್ರೇಟೆಡ್. ಆತ್ಮಹತ್ಯೆ ಮಾಡ್ಕೊಳಕ್ಕೆ ಏನಾದರೂ ಇದ್ರೆ ಕೊಟ್ಬಿಡಿ, ಎಲ್ಲರೂ ಕುಡಿದು ಮಲಗ್ಬಿಡ್ತೀವಿ, ಅಷ್ಟೇ ಬೇಕಾಗಿರೋದು ಸರ್. ಪ್ರತಿ ಸರಿ ಮಳೆ ಬಂದ್ರೆ ಇದೇ ಗೋಳು, BDA ಲೇಔಟು. ನಮ್ಗೆ ಯಾರು ಆಶ್ವಾಸನೆ ಬೇಕಾಗಿಲ್ಲ, ಎಲ್ಲರಿಗೂ ಒಂದೊಂದು ವಿಷ ಕೊಟ್ಬಿಡಿ, ಎಲ್ಲರೂ ಕುಡಿದು ಮಲಗ್ಬಿಡ್ತೀವಿ, ಅಷ್ಟೇ, ಅಲ್ಲಿಗೆ ಸೊಲ್ಯೂಷನ್ ಸಾಲ್ವ್ ಆಗ್ಬಿಡುತ್ತೆ. ಪ್ರತಿ ರೇಣಿಗೂ ಇದೆ. ಜನರು ಈ ಆಕ್ರೋಶವನ್ನು CM DCM ಮುಂದೆ ಪ್ರದರ್ಶನ ಮಾಡಬೇಕು. ನೀವು ಜನರ ಕಷ್ಟ ಏನು ಅಂತಕ್ಕಂಥದ್ದು ಅವ್ರಿಗೆ ಅರಿವಾಗಬೇಕು. ನನ್ನ ಪ್ರಕಾರ ಈಗ CM DCM ಬಂದಿರೋದು ಟೂ ಲೇಟ್ ಅಂತ ನನಗೇನು ಅನ್ನಿಸ್ತಾ ಇಲ್ಲ.
ಅವ್ರಿಗೆ ಆ್ಯಕ್ಚುಲ್ ಆಗಿ ಅಲ್ಲಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಏನಿದೆ ಅಂತಕ್ಕಂಥದ್ದನ್ನು ಹೇಳಿ ಅಟ್ಲೀಸ್ಟ್ ಇಮಿಡಿಯೇಟಾಗಿ ಒಂದು ಸ್ವಲ್ಪ ದುಡ್ಡು ಸ್ಯಾಂಕ್ಷನ್ ಮಾಡಿಸಿ ಈಗಲಾದರೂ ಕಾಮಗಾರಿ ಶುರು ಮಾಡಿಸ್ಬಿಡಿ. ಆಗುತ್ತಾ ನೋಡಿ. ಅಕಸ್ಮಾತ್ ಮುಂಗಾರು ಒಳಗಡೆ ಆಗಲ್ಲ ಅಂತಂದರೆ ಏನಿಲ್ಲ, ಹಣೆ ಬರ ಅನುಭವಿಸ್ಲೇಬೇಕಾಗುತ್ತೆ ಜನ ಅಷ್ಟೇ. ಇನ್ನು ಮುಖ್ಯಮಂತ್ರಿಗಳು ಬರ್ತಾರೆ ಅಂತ ರೆಡ್ ಕಾರ್ಪೆಟ್ ಹಾಸಿದ್ರಂತೆ. ನೋಡಿ, ಜನಕ್ಕೆ ಉರಿಯುತ್ತಾ ಉರಿಯಲ್ವಾ ನೀವೇ ಹೇಳಿ. ಅವರು ಪಾಪ ಮನೆ ಒಳಗೆಲ್ಲ ನೀರು ನುಗ್ಗಿ ಒದ್ದಾಡ್ಕೊಂಡು ಕಷ್ಟಪಟ್ಟು ನಮ್ಗೆ ವಿಷ ಕೊಡಿ ನಾವು ಸತ್ತೋಗ್ತೀವಿ ಅಂತ ಅವ್ರು ಒದ್ದಾಡ್ಕೊಂಡು ಕೂತಿದ್ರೆ, ಮುಖ್ಯಮಂತ್ರಿಗಳು ಬರ್ತಾರೆ ಅಂತ ರೆಡ್ ಕಾರ್ಪೆಟ್ಟು. ಯಾವ ಪುರುಷಾರ್ಥಕ್ಕೆ? ಜನ ಎಲ್ಲ ವಿಪರೀತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಮೇಲೆ ತೆಗೆದ್ರಂತೆ ಇವಾಗ ರೆಡ್ ಕಾರ್ಪೆಟನ್ನು. ಬರಲಿ ಬಿಡ್ರಿ, ಬಂದು ಮುಖ್ಯಮಂತ್ರಿಗಳು ನಿಂತ್ಕೊಳ್ಳಿ, ಜನ ಓಡಾಡಲ್ವಾ? ಅದೇ ಜಾಗದಲ್ಲಿ ಮುಖ್ಯಮಂತ್ರಿಗಳು ಓಡಾಡಲಿ ಬಿಡಿ. ಇಲ್ಲಾಂದರೆ ಜನರಿಗೆ, ಮುಖ್ಯಮಂತ್ರಿಗಳಿಗೆ ಜನರ ಸಮಸ್ಯೆ ಅರ್ಥ ಆಗೋದು ಯಾವಾಗ? ಆ ರೆಡ್ ಕಾರ್ಪೆಟ್ ಹಾಸೋ ಐಡಿಯಾ ಯಾರ್ದಪ್ಪ? CM ಏನು ಹೇಳಿರಲ್ಲ, DCM ಹೇಳಿರಲ್ಲ. ಅವ್ರನ್ನ ಪ್ಲೀಸ್ ಮಾಡೋದಕ್ಕೋಸ್ಕರ ಯಾರೋ ಅಲ್ಲಿ ಲೋಕಲ್ ಲೀಡರ್ಗಳು ಯಾರೋ ಒಬ್ಬರು ತರಿಸ್ಬಿಟ್ಟಿದ್ದಾರೆ. ಯಾವ ಕಾರ್ಯಕ್ರಮಕ್ಕೆ ಏನು ಅರೇಂಜ್ಮೆಂಟ್ ಮಾಡಬೇಕು ಅಂತ ಕನಿಷ್ಠ ಜ್ಞಾನ ಇಲ್ಲದೆ ಇದ್ದವರು. ಅವ್ರ ಪಾಪ ಅಲ್ಲಿ ನನಗೆ ವಿಷ ಕೊಡಿ ಸಾಯ್ತೀನಿ ಅಂತ ಕೂತಿದ್ದಾರೆ. ಇವರು ರೆಡ್ ಕಾರ್ಪೆಟ್ ಹಾಸ್ಕೊಂಡು ಕೂತಿದ್ದಾರೆ ಮುಖ್ಯಮಂತ್ರಿ ಬರ್ತಾರೆ ಅಂತ. ಯಾವ ಸ್ಥಳದಲ್ಲಿ ಜನ ಸಂಕಷ್ಟಕ್ಕೀಡಾಗಿದ್ದಾರೆ ಅದೇ ಸ್ಥಳಕ್ಕೆ CM ಬರಬೇಕು. ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಹೆಣ್ಣೂರು ಭಾಗಕ್ಕೆ ಬಂದಿದ್ದಾರೆ. HBR ಲೇಔಟ್ ನಂತರ ಹೆಣ್ಣೂರು ಭಾಗಕ್ಕೆ ಮುಖ್ಯಮಂತ್ರಿಗಳು ಬಂದಿರೋದನ್ನು ನೋಡ್ತಾ ಇದ್ದೀರಾ. ಬರಲಿ, ಮುಖ್ಯಮಂತ್ರಿಗಳಿಗೆ ಅಲ್ಲಿ ಇಂಜಿನಿಯರ್ಗಳು ದಿಕ್ತಪ್ಪಿಸಬಾರ್ದು. ನಿಜವಾದ ಸಮಸ್ಯೆ ಏನಿದೆ ಅಂತ ಹೇಳಬೇಕು, ಅಥವಾ ಅಲ್ಲಿನ ಸ್ಥಳೀಯರಾದರೂ ಹೇಳಬೇಕು. ಯಾಕೆ ಹಿಂಗೆ ಆಗ್ತಾ ಇದೆ? ಎಷ್ಟೋ ಕಡೆ ರಾಜಕಾಲುವೆಗಳನ್ನ ಮುಚ್ಚಿಬಿಟ್ಟಿದ್ದಾರೆ, ಅಥವಾ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಅಥವಾ ಹೂಳು ತೆಗೆದಿಲ್ಲ. ಎಲ್ಲ ಗೊತ್ತಾಗಬೇಕಲ್ಲ ಮುಖ್ಯಮಂತ್ರಿಗಳಿಗೆ. ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಗೊತ್ತಾಗಬೇಕಲ್ಲ ಪ್ರಾಬ್ಲಮ್ಮು. ಜನ ಅಳಲು ತೋಡ್ಕೊಳ್ಳೋದಲ್ಲ ಈ ಸಂದರ್ಭದಲ್ಲಿ. ಜನ ಡಿಮಾಂಡ್ ಮಾಡಬೇಕು ಮುಖ್ಯಮಂತ್ರಿಗಳಿಗೆ, ಇಂಥ ಕೆಲಸ ಆಗಬೇಕು ಮಾಡಿಕೊಡಿ, ತತ್ಕ್ಷಣಕ್ಕೆ ಆರ್ಡರ್ ಮಾಡಿ ಅಂತ ಹೇಳಬೇಕು. DK ಶಿವಕುಮಾರ್ ಕೂಡ ಅಷ್ಟೇ, ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಕೂಡ ಹೌದು. ಅವರು ಇಮ್ಮಿಡಿಯೇಟಾಗಿ ಸ್ಯಾಂಕ್ಷನ್ ಆಗಬೇಕು, ದುಡ್ಡು ಇಮ್ಮಿಡಿಯೇಟಾಗಿ ಕೆಲಸಗಳಾಗಬೇಕು. ನೀವು ತಾತ್ಕಾಲಿಕವಾಗಿ ಏನೋ ಮಾಡ್ತೀವಿ ಅಂತ ಹೋದರೆ ಆಗಲ್ಲ. ಇದಕ್ಕೆಲ್ಲ ಪರ್ಮನೆಂಟ್ ಸೊಲ್ಯೂಷನ್ ಕೊಡಬೇಕು. ಆಮೇಲೆ ಮಳೆಗಾಲ ಮುಗಿತಾ ಇದ್ದಂಗೆ ಮರ್ತು ಬಿಡ್ತಾರೆ ಜನರು, ಮರ್ತು ಬಿಡ್ತಾರೆ, CM ಮರ್ತು ಬಿಡ್ತಾರೆ. ಈಗ ಆಶ್ವಾಸನೆ ಕೊಟ್ಟು ಆಯಿತು ಮಳೆಗಾಲ ಮುಗಿಲಿ ಆಮೇಲೆ ಮಾಡ್ತೀವಿ, ಇವಾಗ ಕೆಲಸ ಮಾಡೋಕ್ಕಾಗಲ್ಲ ಅಂತ ಬೇರೆ. ಅದನ್ನು ಒಪ್ಪಬಾರ್ದು ಜನ. ಇಂಥ ಕಾಮಗಾರಿಗಳನ್ನು ಮಳೆಗಾಲದ ಒಲ್ಲದ ಸಂದರ್ಭದಲ್ಲೇ ಮಾಡಿ ಮುಗಿಸ್ಬೇಕಾಗಿತ್ತು. ವಾರ್ಡ್ ಇಂಜಿನಿಯರ್ಸ್ ಅಂತ ಇರ್ತಾರಲ್ಲ, ಏನು ಮಾಡ್ತಾರೆ ಅವರು? ಅವ್ರ ಕೆಲಸನೇ ಇದಲ್ವಾ ವಾರ್ಡ್ ಇಂಜಿನಿಯರ್ಸ್. ಅವ್ರವ್ರ ವಾರ್ಡ್ಗಳಲ್ಲಿ ಏನು ಬರುತ್ತೆ, ಏನು ಪ್ರಾಬ್ಲಮ್ ಆಗಿದೆ ಅದನ್ನು ಪಾಲಿಕೆಗೆ ತಿಳಿಸ್ಬೇಕು, ಅವರು ಸರಿಪಡಿಸ್ಬೇಕು. ಎಲ್ಲ ಹೊದ್ಕೊಂಡು ಮಲಗಿದ್ರೆ ಹೀಗೆ ಆಗೋದು. ಮಳೆ ಹಾನಿ ಪ್ರದೇಶಗಳಿಗೆ ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟಿರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಈಗ ಹೆಣ್ಣೂರು ಪ್ರದೇಶಕ್ಕೆ ಬಂದಿದ್ದಾರೆ. ಬಂದು ಎಲ್ಲ ಕಡೆಯಲ್ಲೂ ಕೂಡ ರಾಜಕಾಲುವೆ ಹತ್ರನೇ ಬಂದು ನಿಂತ್ಕೋತಾ ಇದ್ದಾರೆ. ಅಂದರೆ ಅರ್ಥ ಏನು ಹೇಳಿ? ಮೂಲ ಸಮಸ್ಯೆ ಇರೋದೇ ರಾಜಕಾಲುವೆನಲ್ಲಿ. ಅದು ಗೊತ್ತಾಗಬೇಕು ಎಲ್ರಿಗೂ ಕೂಡ. ಮೂಲ ಸಮಸ್ಯೆ ಇರೋದೇ ರಾಜಕಾಲುವೆನಲ್ಲಿ. ಹಾಗಾಗಿ ರಾಜಕಾಲುವೆ ನಿರ್ವಹಣಾ ಸಮಿತಿಯವರು ಅವ್ರನ್ನ ಆ್ಯಕ್ಷನ್ ತಗೋಬೇಕು ಮುಖ್ಯಮಂತ್ರಿಗಳು ಅವ್ರ ಮೇಲೆ. ಇಲ್ಲಾಂದರೆ ಮುಖ್ಯಮಂತ್ರಿಗಳು ಬರ್ತಾರೆ, ಜನರ ಹತ್ರ ಕೇಳ್ತಾರೆ, ಸಮಸ್ಯೆನ ಹೋಗ್ತಾರೆ. ಪರಿಹಾರ ಅಂತೂ ಯಾವತ್ತೂ ಸಿಗಲ್ಲ. ಹಂಗೆ ಪರಿಹಾರ ಮಾಡ್ಕೊಡೋದಾಗಿದ್ದರೆ ಯಾವತ್ತೂ ಮಾಡಿಕೊಡ್ತಾ ಇದ್ದೆ. ಆಮೇಲೆ ನಾನು ಸಿದ್ದರಾಮಯ್ಯ DK ಶಿವಕುಮಾರ್ ಅಂತಲೇ ಹೇಳ್ತಾ ಇಲ್ಲ. ಈ ಹಿಂದೆ ಬಸವರಾಜ ಬೊಮ್ಮಾಯಿ CM ಆಗಿದ್ದಾಗ ಅವರು ಬಂದಿದ್ದರು, ಅವರು ವಿಸಿಟ್ ಮಾಡಿದರು. ಏನು ಪರಿಹಾರ ಮಾಡಿಕೊಟ್ರು? ಏನೂ ಮಾಡಿಕೊಡ್ಲಿಲ್ಲ ಬಸವರಾಜ ಬೊಮ್ಮಾಯಿ ಅವರು. ಅವ್ರ ಹಿಂದೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದರು. ಏನು ಸಮಸ್ಯೆ ಪರಿಹಾರ ಕೊಟ್ಟರು? ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಹಾಗಾಗಿ ನೀವು ಸಮಸ್ಯೆಯಾಗಿಯೇ ಉಳಿತಾ ಇದೆ ಬೆಂಗಳೂರಲ್ಲಿ. ಆಮೇಲೆ ಇವೆಲ್ಲ ಪಿರಿಯಾಡಿಕಲ್ ಪ್ರಾಬ್ಲಮ್ಸ್ ಆಗಿರೋದ್ರಿಂದ 365 ದಿನವೂ ಸಮಸ್ಯೆ ಇರಲ್ಲ. ಇದು ಮಳೆ ಬಂದಾಗ ಮಾತ್ರ ತಾನೆ. ಆಮೇಲೆ ಜನನೂ ಮರ್ತು ಬಿಡ್ತಾರೆ, ಸರ್ಕಾರನೂ ಮರ್ತು ಬಿಡುತ್ತೆ. ಇನ್ನು ಮುಂದಿನ ಮಳೆಗಾಲ ಬರಬೇಕು, ಆಗ ಮಾತ್ರ ಈ ಎಲ್ಲ ವಿಚಾರಗಳು ಮತ್ತೆ ಬೆಳಕಿಗೆ ಬರುತ್ತೆ. ಫಾಲೋ ಅಪ್ ಮಾಡಲ್ಲ ಮುಖ್ಯಮಂತ್ರಿಗಳು. ಈಗೇನು ಭರವಸೆ ಕೊಟ್ಟಿದ್ದಾರಲ್ಲ ಅದನ್ನು ಅಲ್ಲಿನ ಸ್ಥಳೀಯರು ಫಾಲೋ ಅಪ್ ಮಾಡಬೇಕು. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮೊದಲು ಕಾರ್ಪೊರೇಷನ್ ಎಲೆಕ್ಷನ್ ಮಾಡಿ ಕಾರ್ಪೊರೇಟರ್ಗಳು ಬರಬೇಕು ಬೆಂಗಳೂರಲ್ಲಿ.
ಕಾರ್ಪೊರೇಟರ್ಗಳು ಬಂದರೆ ಅವ್ರವ್ರ ವಾರ್ಡನ್ನು ಅಟ್ಲೀಸ್ಟ್ ಅವ್ರು ಮೇಂಟೈನ್ ಮಾಡ್ತಾರೆ. ಈಗೇನಾಗ್ಬಿಟ್ಟಿದೆ, ಕಳೆದ 5 ವರ್ಷದಿಂದ ಕಾರ್ಪೊರೇಷನ್ ಎಲೆಕ್ಷನ್ನೇ ಆಗಿಲ್ಲ, ಕಾರ್ಪೊರೇಟರ್ಗಳೇ ಇಲ್ಲ ಬೆಂಗಳೂರಲ್ಲಿ. ಹಾಗಾಗಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಆ ಕ್ಷೇತ್ರದ MLAಗಳಾದರೂ ಮಾಡಬೇಕಾಗಿತ್ತು, ಅವರು ಮಾಡಿಲ್ಲ. ಅವ್ರು ಯಾವುದೇ ಪಕ್ಷದವರಾಗಿರಲಿ, ಇರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟಿನ ಹೇಳ್ತಾ ಇರೋದು. ಕೇಳಿದ್ರೆ ಸ್ಯಾಂಕ್ಷನ್ ಕೊಟ್ಟಿಲ್ಲ, ದುಡ್ಡಿಲ್ಲ ಸರ್ಕಾರದ ಹತ್ರ ಅಂತ BJP ಅವರು ಕಾಂಗ್ರೆಸ್ ಅವ್ರ ಮೇಲೆ ಹಾಕೋದು, ಕಾಂಗ್ರೆಸ್ ಅವರು BJP ಮೇಲೆ ಹಾಕೋದು, ಇದೇ ಸಮಸ್ಯೆ ಆಗೋಯ್ತು. ಬರೀ ಇದೇ ಕಥೆ ನೋಡಿ. ಎಲ್ಲ ಘಟಾನುಘಟಿಗಳೇ ಇದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ, ಜಾರ್ಜ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆ ಅಧಿಕಾರಿಗಳು ಇದ್ದಾರೆ. HSR ಲೇಔಟ್, ಪಣತ್ತೂರು ಬ್ರಿಡ್ಜ್, ಹೆಣ್ಣೂರು, ಬೆಳ್ಳಂದೂರು, ಕೆರೆ ಪ್ರದೇಶಗಳಲ್ಲೆಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ. ನನಗೆ ಇದೆಲ್ಲ ಬೇಕಾಗಿಲ್ಲ, ನನಗೆ ಬಿಲ್ಡಪ್ಗಳು ಬೇಕಾಗಿಲ್ಲ, ನನಗೆ ಪರಿಹಾರ ಸಿಗಬೇಕು. ಇನ್ನೊಂದು ಬಾರಿ ಇಂಥ ಸಮಸ್ಯೆ ಉದ್ಭವ ಆಗಬಾರ್ದು. ಅದಕ್ಕೇನು ಪರಿಹಾರ ಕೊಡ್ತೀರಾ ಸರ್ಕಾರದ ವತಿಯಿಂದ ಕೊಡಿ. ಅವನು ಯಾರವನು ಡ್ರೈನ್ ಕ್ಲೀನ್ ಮಾಡಿಸಿ, ಮೇಜರ್ ಡ್ರೈನ್ ಕ್ಲೀನ್ ಮಾಡಿಸೋದು. ಹೀಗೆ ಮುಖ್ಯಮಂತ್ರಿಗಳು ಮಾತಾಡ್ಬಿಟ್ಟು ಮಾಧ್ಯಮದವ್ರ ಜೊತೆ ಎಲ್ಲ ಕಡೆ ವಿಸಿಟ್ ಮಾಡಿದ್ದೀವಿ, ಪರಿಹಾರ ಸೂಕ್ತ ಪರಿಹಾರ ಕಲ್ಪಿಸ್ಕೊಡ್ತೀವಿ ಅಂತಂತಾರೆ. ಬಟ್ ಅದೇನಾಗುತ್ತೆ ಅಂತ ಗೊತ್ತಿಲ್ಲ. ಈ ಥರದ್ದೇನು ಫಸ್ಟ್ ಟೈಮ್ ಅಲ್ಲ, ಇವರೆಲ್ಲ ಸಿಟಿ ರೌಂಡ್ಸ್ ಆಗ್ತಾ ಇರೋದು, ನಗರ ಪ್ರದಕ್ಷಿಣೆ ಆಗಾಗ್ಗೆ ಕಾಲಕ್ಕೆ ತಕ್ಕಂತೆ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಆದರೆ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ, ಸಮಸ್ಯೆಯಾಗಿ ಉಳಿತಾ ಇದೆ. ಇಷ್ಟೇ ವಿಚಾರ. ಹಾಗಾಗಿ ಇದೇನು ತುಂಬ ಈಗ ಬಂದ್ಬಿಟ್ರು ಮುಖ್ಯಮಂತ್ರಿಗಳು, ನಾಳೆನೇ ಎಲ್ಲ ಸಮಸ್ಯೆ ಪರಿಹಾರ ಆಗೋಯ್ತು ಅಂತ ಜನ ಅಂದ್ಕೊಳ್ಳೋದು ಬೇಡ. ಬಟ್ ಅವ್ರಿಗೆ ಡಿಮಾಂಡ್ ಇಡಬೇಕು ನೀವು, ಲೋಕಲೈಟ್ಸ್ ಏನು ಪರಿಹಾರ ಕಲ್ಪಿಸ್ಕೊಡ್ತಾರೆ ನೋಡೋಣ.